ಸೊ ಪ್ರಶ್ನೆ ಇದೆ ಇಲ್ಲಿ ಒಂದ್ ಕಡೆಗೆ ಅದನ್ನ ಹೆಂಗೆ ಪ್ರೂವ್ ಮಾಡೋದಕ್ಕಾಗತ್ತೆ ಅಂತ. ಯಾಕಂದ್ರೆ ಈಗ ಒಂದು ಅಗ್ರಿಮೆಂಟ್ ಇಲ್ಲ ಅಂತ ಅವರೇ ಹೇಳ್ಕೊಳ್ತಾ ಇದ್ದಾರೆ. ಈ ಆರೋಪಕ್ಕೆ ಧ್ರುವ ಆಪ್ತ ವಲಯ ಏನ್ ಹೇಳುತ್ತೆ? ಫ್ರಾಡ್ ಮಾಡಿದ್ದಾರೆ ಧ್ರುವ ಸರ್ಜಾ ಅನ್ನೋದು ಆರೋಪ. ಸದ್ಯ ನಿರೀಕ್ಷಣಾ ಜಾಮೀನನ್ನ ಧ್ರುವ ಸರ್ಜಾ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪಡೆದಿದ್ದಾರಂತೆ. ಜೂನ್ 10ನೇ ತಾರೀಕು ಮುಂಬೈ ಕೋರ್ಟ್ ಕಳಿಸಿದ್ದ ನೋಟಿಸ್ಗೆ ಸಂಬಂಧಪಟ್ಟಂತೆ 8 ವರ್ಷದ ಹಿಂದೆ ಅಡ್ವಾನ್ಸ್ ಅನ್ನು ನಿರ್ದೇಶಕ ರಾಘವೇಂದ್ರ ಕೊಟ್ಟಿದ್ರಂತೆ. ಸೈನಿಕರ ಕುರಿತು ಸಿನಿಮಾ ಮಾಡೋದಾಗಿ ನಿರ್ದೇಶಕ ಹೇಳಿದ್ರಂತೆ. ಕನ್ನಡದಲ್ಲಿ ಸಿನಿಮಾ ಮಾಡೋದಕ್ಕೆ ಹಿಂದೇಟು ಹಾಕಿದ್ರಂತೆ ನಿರ್ದೇಶಕ. ತಮಿಳು ತೆಲುಗಿನಲ್ಲಿ ಸಿನಿಮಾ ಮಾಡೋದಾಗಿ ಡೈರೆಕ್ಟರ್ದೊಂದು ಕಲ್ಪನೆ ಇತ್ತಂತೆ. ಆದರೆ ಕನ್ನಡದಲ್ಲೇ ಮೊದಲು ಸಿನಿಮಾ ಮಾಡೋಣ ಅಂತ ಧ್ರುವ ಸರ್ಜಾ ಪಟ್ಟು ಹಿಡಿದಿದ್ರಂತೆ. FIR ಬೆನ್ನಲ್ಲೇ ನಟ ಧ್ರುವ ಸರ್ಜಾ ಆಪ್ತ ಬಳಗದಿಂದ ಈ ಸ್ಪಷ್ಟನೆ ಸಿಗ್ತಾ ಇದೆ. ಈಗ ಅದೆಲ್ಲ ಮುಂಚೆನೇ ಮಾತುಕತೆಗಳಾಗಿರುತ್ತಲ್ವಾ, ಇದು ಜಸ್ಟ್ ಒಂದು ಸ್ಪಷ್ಟೀಕರಣ ಕೊಡಬೇಕು, ಕನ್ನಡ ಆ್ಯಂಗಲನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಇವ್ರು ಸ್ಪಷ್ಟೀಕರಣ ಕೊಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಬರುತ್ತೆ. ಲ್ಯಾಂಗ್ವೇಜ್ ಅಂತ ಬಂದಾಗ ಇವ್ರ ಪರವಾಗಿ ನಿಂತ್ಕೊಂಡು ಬಿಡ್ತಾರಲ್ಲ ಕೆಲವರು. ಸೊ ಅದೇ ರೀತಿ ಸ್ಟಂಟ ಇದು ಅನ್ನೋದು ಪ್ರಶ್ನೆ. ಅಕಸ್ಮಾತ್ ಏನಾದರೂ ಕನ್ನಡದಲ್ಲಿ ಒಪ್ಪಲಿಲ್ಲ ನಿರ್ದೇಶಕ ಅಂದಿದ್ರೆ ದುಡ್ಡು ವಾಪಸ್ ಕೊಡೋದಕ್ಕೆ ಅವಕಾಶ ಅಂತೂ ಇವ್ರಿಗಿತ್ತು, ಯಾಕೆ ಕೊಡಲಿಲ್ಲ ಅನ್ನೋದು ಒಂದು ಪ್ರಶ್ನೆ. ನೋಡೋಣ ಧ್ರುವ ಸರ್ಜಾ ಬಾಯಲ್ಲಿ ಏನು ಬರುತ್ತೆ, ಯಾವ್ಯಾವ ವಿಚಾರಗಳು ಬರುತ್ತೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಧನು ಈಗ ನೋಡಿ, ಈ ಕನ್ನಡ ವಿಚಾರಗಳನ್ನೆಲ್ಲ ತಂದುಬಿಟ್ರೆ ಇದು ತುಂಬ ಸೆನ್ಸಿಟಿವ್ ಆಗಿಬಿಡುತ್ತೆ. ಫ್ಯಾನ್ಸ್ ಕೂಡ ಇದನ್ನು ಬೇರೆ ರೀತಿಯೇ ನೋಡ್ಬಿಡ್ತಾರೆ. ಒಂದು ವೇಳೆ ಕನ್ನಡದಲ್ಲಿ ಮಾಡೋದಕ್ಕೆ ಅವರು ಹಿಂದೇಟು ಹಾಕಿದ್ರು ಅಂದ್ರೂ ತಗೊಂಡ ದುಡ್ಡನ್ನು ವಾಪಸ್ ಕೊಡೋದ್ರಲ್ಲಿ ಯಾವುದೇ ಮುಲಾಜಿಟ್ಕೊಳ್ಬಾರ್ದಾಗಿತ್ತು. ಅದನ್ನು ಯಾಕೆ ಮಾಡಲಿಲ್ವಂತೆ? ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರಾ ಅನ್ನೋದು ಪ್ರಶ್ನೆ. ಎಸ್ ಮಮತಾ, ಏನಂದ್ರೆ ನಟ ಧ್ರುವ ಸರ್ಜಾ ಮತ್ತು ರಾಘವೇಂದ್ರ ಹೆಗಡೆ ಅವರ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಸೋಲ್ಜರ್ ಅನ್ನೋ ಸಿನಿಮಾಗೆ ಒಪ್ಪಂದ ಆಗಿತ್ತು. ಸುಮಾರು 8 ವರ್ಷಗಳ ಹಿಂದೆ ಅವರು ಒಪ್ಪಂದವನ್ನು ಮಾಡಿಕೊಂಡು ಮಾತುಕತೆಯನ್ನು ಮಾಡಿ ಸಿನಿಮಾ ಮಾಡೋದಾಗಿ ಒಪ್ಪಿಕೊಂಡು ದುಡ್ಡನ್ನು ಕೊಟ್ಟಿರ್ತಾರೆ. ಆದರೆ ಆಗಾಗ ಈ ಒಂದು ಸಿನಿಮಾದ ಬಗ್ಗೆ, ಸಿನಿಮಾ ಮಾಡುವ ಬಗ್ಗೆ ಚರ್ಚೆಯನ್ನು ನಡೀತಾ ಇತ್ತು ಅನ್ನೋದು ಈಗ ಧ್ರುವ ಆಪ್ತ ಬಳಗದಿಂದ ಬಂದಂತ ಒಂದು ಸ್ಪಷ್ಟನೆ. ಈಗ ಏನಂದ್ರೆ 8 ವರ್ಷದಿಂದ ಕೊಟ್ಟಂತ ಹಣವನ್ನ ಮತ್ತೆ ಅದಾದ್ಮೇಲೆ ಸಿನಿಮಾವನ್ನ ಮಾಡೋಣ ಅಂತ ಕೂಡ ಒಪ್ಪಂದ ಆಗಿತ್ತು. ಆದ್ರೆ ಇತ್ತೀಚಿನ ದಿನದಲ್ಲಿ ಕನ್ನಡದಲ್ಲಿ ಸಿನಿಮಾಗಳು ಅಷ್ಟೊಂದು ಏನು ಇದಾಗ್ತಾ ಇಲ್ಲ. ಹಾಗಾಗಿ ಸಿನಿಮಾನ ಡೈರೆಕ್ಟ್ ಆಗಿ ತೆಲುಗು ಅಥವಾ ತಮಿಳಲ್ಲಿ ಮಾಡೋದಾಗಿ ಈಗಾಗಲೇ ಡೈರೆಕ್ಟರ್ ಬಂದು ಧ್ರುವ ಅವರ ಮನ ಒಲಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಧ್ರುವ ಅವರು ಇದಕ್ಕೆ ಯಾವುದಕ್ಕೂ ಕೂಡ ಸೊಪ್ಪು ಹಾಕ್ಲಿಲ್ಲ. ಕನ್ನಡದಲ್ಲೇನೆ ನಾವು ಪ್ರಥಮವಾಗಿ ನಾವು ಸ್ಟ್ರೈಟ್ ಆಗಿ ಕನ್ನಡದಲ್ಲಿ ಸಿನಿಮಾ ಮಾಡೋಣ ಅನ್ನೋದನ್ನ ನಿರ್ದೇಶಕ ರಾಘವೇಂದ್ರ ಅವ್ರಿಗೆ ಹೇಳಿದ್ರು. ಇದು ಚರ್ಚೆ ಆಗಾಗ ನಡೀತಾನೆ ಇತ್ತು. ಮತ್ತೆ ಕಳೆದ ಜೂನ್ 10ರಂದು ಅವರು ಕೂಡ ನೋಟಿಸ್ ಅನ್ನ ಕಳಿಸಿದ್ರು. ಆ ನೋಟಿಸ್ಗೂ ಕೂಡ ನಾವು ರಿಪ್ಲೈನ ಮಾಡಿದ್ದೇವೆ ಅಂತಾನು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ವಿವಾದ ಈ ಒಂದು ಚರ್ಚೆ ಈಗ ಕೋರ್ಟ್ ಮೆಟ್ಲೆ ಇರತಕ್ಕಂಥದ್ದು. ಮತ್ತೆ ಮುಂಬೈನ ಅಂಬೋಲಿ ಪೊಲೀಸರು ಈಗ FIR ಅನ್ನ ದಾಖಲನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಮುಂದಿನ ದಿನದಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಸ್ಪಷ್ಟನೆ ಸಿಗುತ್ತೆ? ಯಾಕಂದ್ರೆ ಧ್ರುವ ಸರ್ಜಾ ಅವರು ಈಗ KD ಸಿನಿಮಾದ ಒಂದು ಶೂಟಿಂಗ್ ನಲ್ಲಿ ಕೂಡ ಬ್ಯುಸಿ ಆಗಿರ್ತಕ್ಕಂಥದ್ದು. ಅವರ ಆಪ್ತ ಬಳಗದಿಂದ ಈಗ ಒಂದು ಸ್ಪಷ್ಟನೆ ಅಂತೂ ಸಿಕ್ಕಿರ್ತಕ್ಕಂಥದ್ದು. ರಾಘವೇಂದ್ರ ಅವರು ಮತ್ತೆ ಧ್ರುವ ಸರ್ಜಾ ಅವರು ಮುಂದಿನ ದಿನದಲ್ಲಿ ಏನು ಸ್ಪಷ್ಟನೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಮಮತಾ. ಆಲ್ರೈಟ್, ಧನ್ಯವಾದ ಧನು ತಮ್ಮೆಲ್ಲ ಮಾಹಿತಿಗಾಗಿ.